ಕನ್ನಡ ಕಿರುತೆರೆಯಲ್ಲಿ ಸದ್ಯ ರಿಯಾಲಿಟಿ ಶೋಗಳದ್ದೇ ಹವ. ಅದರಲ್ಲೂ ಈಗ ಸರಿಗಮಪ ಸಖತ್ ಸದ್ದು ಮಾಡ್ತಾ ಇದೆ. ಕನ್ನಡದ ಜನಪ್ರಿಯ ಸಂಗೀತ ಕಾರ್ಯಕ್ರಮ ಸರಿಗಮಪ ಸೀಸನ್ 21 ಫಿನಾಲೆ ಹಂತವನ್ನ ತಲುಪಿದೆ. ಸ್ಪರ್ಧಿಗಳ ನಡುವೆ ತೀವ್ರ ಹಣಾಹಣಿ ಏರ್ಪಟ್ಟಿದೆ. ಇತ್ತೀಚೆಗೆ ಟಿಕೆಟ್ ಟು ಫಿನಾಲೆ ರೌಂಡ್ನಲ್ಲಿ ಒಬ್ಬರು ನೇರವಾಗಿ ಫೈನಲ್ ಅಂಗಳವನ್ನ ತಲುಪಿದ್ರು. ಬಳಿಕ ನಡೆದ ಸೆಮಿಫೈನಲ್ ರೌಂಡ್ ಸೇರಿ ಅಂತಿಮವಾಗಿ 6 ಸ್ಪರ್ಧಿಗಳು ಫಿನಾಲೆಗೆ ಆಯ್ಕೆಯಾಗಿದ್ದಾರೆ. ಈ ಪೈಕಿ ಕಪ್ ಗೆಲ್ಲೋರು ಯಾರು ಅನ್ನೋ ಕುತೂಹಲ ಹೆಚ್ಚಾಗಿದೆ. ಎಲ್ಲರ ಚಿತ್ತ ಈಗ 6 ಸ್ಪರ್ಧಿಗಳತ್ತ ಇದೆ. ಆದ್ರೆ ಫೈನಲ್ಗೂ ಮೊದಲೇ ಆ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ಸರಿಗಮಪ ಸೀಸನ್ 21ರ ವಿನ್ನರ್ ಹೆಸರು ಫೈನಲ್ಗೂ ಮೊದಲೇ ಲೀಕ್ ಆಗಿದೆ. ಈ ಬಾರಿಯ ಸೀಸನ್ನಲ್ಲಿ ಹಲವು ಬದಲಾವಣೆಗಳನ್ನ ಮಾಡಿಕೊಂಡಿದ್ದು, ವಿನ್ನರ್ ಆಯ್ಕೆ ಮಾಡುವಂತಹ ವಿಧಾನವೂ ಕೂಡ ಬದಲಾಗಿದೆ. ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆಯಾದಂತಹ ಸ್ಪರ್ಧಿಗಳ ಪಟ್ಟಿ ನೋಡಿ ಹಲವು ವೀಕ್ಷಕರು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಇದೀಗ ಫೈನಲ್ಗೂ ಮೊದಲೇ ವಿನ್ನರ್ ಯಾರು ಅನ್ನೋದು ಫಿಕ್ಸ್ ಆಗಿದ್ದು, ಈಗಾಗಲೇ ಆ ಹೆಸರು ಕೂಡ ಬಹಿರಂಗಗೊಂಡಿದೆ. ಆ ಹೆಸರನ್ನ ಕೇಳಿ ಈಗ ಹಲವು ವೀಕ್ಷಕರು ಅಸಮಾಧಾನವನ್ನ ಹೊರಹಾಕ್ತಿದ್ರೆ, ಸ್ಪರ್ಧಿಯ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದ್ರೆ ಈ ಬಾರಿಯ ಸೀಸನ್ 21ರ ವಿನ್ನರ್ ಯಾರು? ಅವರನ್ನೇ ವಿನ್ನರ್ ಆಗಿ ಆಯ್ಕೆ ಮಾಡೋದಕ್ಕೆ ಕಾರಣ ಏನು? ಅಷ್ಟಕ್ಕೂ ಇಂತಹದೊಂದು ರಹಸ್ಯ ಮಾಹಿತಿ ಬಹಿರಂಗಗೊಂಡಿದ್ದು ಹೇಗೆ? ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಸಹ ಸರಿಗಮಪ ಶೋವನ್ನ ಮಿಸ್ ಮಾಡದೆ ನೋಡ್ತಾ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ಹಾಗೆ ಕನ್ನಡ ಕಿರುತೆರೆಯ ರಿಯಾಲಿಟಿ ಶೋಗಳ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ತಪ್ಪದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಟಿಕೆಟ್ ಟು ಫಿನಾಲೆ ರೌಂಡ್ನಲ್ಲಿ ಬೀದರ್ನ ಶಿವಾನಿ ಹಾಗೆ ಉಡುಪಿಯ ಆರಾಧ್ಯ ರಾವ್ ನೇರವಾಗಿ ಆಯ್ಕೆಯಾಗಿದ್ರು. ಮೇ 24 ಹಾಗೂ 25ರಂದು ನಡೆದ ಸೆಮಿಫೈನಲ್ನಲ್ಲಿ ರಶ್ಮಿ, ಬಾಳು ಬೆಳಗುಂದಿ, ದ್ಯಾಮೇಶ್, ಅಮೋಘ ವರ್ಷ ಅವರು ಕೂಡ ಫಿನಾಲೆಗೆ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಫಿನಾಲೆಯಲ್ಲಿ 6 ಜನ ಸ್ಪರ್ಧಿಗಳಾದ ಶಿವಾನಿ, ರಶ್ಮಿ ಡಿ, ಬಾಳು ಬೆಳಗುಂದಿ, ಆರಾಧ್ಯ ರಾವ್, ದ್ಯಾಮೇಶ್ ಹಾಗೂ ಅಮೋಘ ವರ್ಷ ನಡುವೆ ಸಂಗೀತದ ಬಿಗ್ ಫೈಟ್ ನಡೆಯಲಿದೆ. ಇತ್ತೀಚೆಗೆ ನಡೆದಂತಹ ಸೆಮಿಫೈನಲ್ನಲ್ಲೂ ಸ್ಪರ್ಧಿಗಳು ತಮ್ಮ ಗಾನ ಪ್ರತಿಭೆಯ ಮೂಲಕ ತೀರ್ಪುಗಾರರಾದ ರಾಜೇಶ್ ಕೃಷ್ಣನ್, ಅರ್ಜುನ್ ಜನ್ಯ, ವಿಜಯ್ ಪ್ರಕಾಶ್ ಅವರನ್ನ ಮೋಡಿ ಮಾಡುವ ಮೂಲಕ ಫಿನಾಲೆಗೆ ಕಾಲಿಟ್ಟಿದ್ದಾರೆ. ಸೆಮಿಫೈನಲ್ ರೌಂಡ್ ಸೇರಿ ಅಂತಿಮವಾಗಿ 6 ಸ್ಪರ್ಧಿಗಳು ಫಿನಾಲೆಗೆ ಆಯ್ಕೆಯಾಗಿದ್ದಾರೆ. ಈ ಪೈಕಿ ಕಪ್ ಗೆಲ್ಲೋರು ಯಾರು ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ಎಲ್ಲರ ಚಿತ್ತ ಈಗ ಈ 6 ಸ್ಪರ್ಧಿಗಳತ್ತ ಇದೆ. ಆದರೆ ಕಳೆದೆಲ್ಲ ಸೀಸನ್ಗಳಿಗೆ ಹೋಲಿಸಿದ್ರೆ ಈ ಬಾರಿಯ ಸೀಸನ್ ಸ್ವಲ್ಪ ವಿವಾದಾತ್ಮಕವಾಗಿ ಕಂಡು ಬರ್ತಾ ಇದೆ. ಕಾರಣ ಸ್ಪರ್ಧಿಗಳ ಆಯ್ಕೆ ವಿಚಾರದಲ್ಲಿ ಆದಂತಹ ಮೋಸ. ಈಗ ಫಿನಾಲೆಗೆ ಆಯ್ಕೆಯಾಗಿರುವಂತಹ ಸ್ಪರ್ಧಿಗಳಿಗಿಂತ ಎಲಿಮಿನೇಟ್ ಆದಂತಹ ಕೆಲವು ಸ್ಪರ್ಧಿಗಳು ಸಹ ಅದ್ಭುತವಾಗಿ ತಮ್ಮ ಗಾಯನ ಪ್ರತಿಭೆಯನ್ನ ಹೊರಹಾಕಿದ್ರು ಕೂಡ ಅವರನ್ನ ಫಿನಾಲೆಗೆ ಆಯ್ಕೆ ಮಾಡದೇ ಇರುವುದು ಸರಿಗಮಪ ಶೋ ವೀಕ್ಷಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಜಡ್ಜ್ಗಳು ಕಾರ್ಯಕ್ರಮದ ಆಯೋಜಕರ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಅದರಲ್ಲೂ ಇದೇ ಕಾರ್ಯಕ್ರಮದ ಸ್ಪರ್ಧಿಗಳಲ್ಲಿ ಒಬ್ಬರಾದ ಸೆಮಿಫೈನಲ್ನಲ್ಲಿ ಎಲಿಮಿನೇಟ್ ಆದಂತಹ ಲಹರಿಯ ಅಭಿಮಾನಿಗಳಂತೂ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ರೀತಿ ಅದ್ಭುತವಾಗಿ ಹಾಡಿ ಎಲಿಮಿನೇಟ್ ಆದಂತಹ ಬೇರೆ ಬೇರೆ ಸ್ಪರ್ಧಿಗಳ ಅಭಿಮಾನಿಗಳು ಸಹ ಕಾರ್ಯಕ್ರಮದ ವಿರುದ್ಧ ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ಸದ್ಯ ಗ್ರ್ಯಾಂಡ್ ಫಿನಾಲೆಗೆ 6 ಜನ ಸ್ಪರ್ಧಿಗಳು ಆಯ್ಕೆಯಾಗಿದ್ದು, ಈ 6ರಲ್ಲಿ ವಿನ್ನರ್ ಯಾರು ಅನ್ನುವ ಕುತೂಹಲ ಏರ್ಪಟ್ಟಿತ್ತು. ಆದರೆ ಇದೀಗ ವೀಕ್ಷಕರ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ. ಫೈನಲ್ಗೂ ಮೊದಲೇ ವಿನ್ನರ್ ಹೆಸರು ಬಹಿರಂಗಗೊಂಡಿದೆ. ಅಷ್ಟಕ್ಕೂ ಈ ವಿನ್ನರ್ ಸ್ಪರ್ಧಿ ಸೆಮಿಫೈನಲ್ನಲ್ಲಿ ಫಿನಾಲೆಗೆ ಆಯ್ಕೆಯಾದ ಸಂದರ್ಭದಲ್ಲೇ ಹಲವು ವೀಕ್ಷಕರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದೀಗ ಫೈನಲ್ನಲ್ಲಿ ವಿನ್ನರ್ ಆಗಿ ಘೋಷಣೆ ಮಾಡಿದ್ದು ಮತ್ತೊಂದು ವಿವಾದಕ್ಕೆ ಕಾರಣ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಆಂಕರ್ ಅನುಶ್ರೀ ಆರಂಭದಲ್ಲೇ ಒಂದು ಮಾತನ್ನ ಹೇಳಿದ್ರು. ಇನ್ನು ಜಡ್ಜ್ಗಳು ಸಹ ಅದೇ ಸ್ಪರ್ಧಿಯನ್ನ ಹೆಚ್ಚಾಗಿ ಹೊಗಳುತ್ತಾ ಇದ್ರು. ಅನುಶ್ರೀ ಅವರು ಹೇಳಿದ ಮಾತಂದ್ರೆ ಫೈನಲ್ಗೆ ವೋಟಿಂಗ್ ಮೂಲಕವೂ ಆಯ್ಕೆ ಮಾಡಲಾಗುತ್ತೆ ಅನ್ನುವ ವಿಚಾರ. ಹೌದು, ಈಗಾಗಲೇ ಹೇಳಿದ ಹಾಗೆ ಈ ಬಾರಿಯ ಸೀಸನ್ನಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಸ್ಪರ್ಧಿಗಳ ಆಯ್ಕೆ ವಿಚಾರದಲ್ಲಿ ಗಾಯನದ ಜೊತೆಗೆ ಸ್ಪರ್ಧಿಗಳು ಪಡೆಯುವಂತಹ ವೋಟ್ಗಳ ಸಂಖ್ಯೆಯನ್ನು ಕೂಡ ಲೆಕ್ಕ ಮಾಡಲಾಗುತ್ತೆ ಅಂತ ಆರಂಭದಲ್ಲೇ ಅನುಶ್ರೀ ಅವರು ಸುಳಿವನ್ನ ನೀಡಿದ್ರು. ಆಗಲೇ ಇದು ಸರಿಗಮಪ ಶೋ, ಬೇರೆ ಯಾವುದೋ ರಿಯಾಲಿಟಿ ಶೋ ಅಲ್ಲ ಅಂತ ವೀಕ್ಷಕರು ಕೆಂಡ ಕಾರೋದಕ್ಕೆ ಶುರು ಮಾಡಿದ್ರು. ಕಾರ್ಯಕ್ರಮದ ಆಯೋಜಕರು ತಮಗೆ ಬೇಕಾದವರನ್ನ ಗೆಲ್ಲಿಸೋದಕ್ಕೆ ಮಾಡಿದಂತಹ ತಂತ್ರ ಅಂತ ಕಿಡಿಕಾರೋದಕ್ಕೆ ಶುರು ಮಾಡಿದ್ರು. ಸರಿಗಮಪಗೆ ಅದರದ್ದೇ ಆದ ವಿಶೇಷತೆ ಇದೆ, ಅದರದ್ದೇ ಆದ ಗೌರವ ಇದೆ. ಇದು ಪ್ರತಿಭೆಗಳ ಅನಾವರಣಕ್ಕಿರುವ ವೇದಿಕೆ. ಈ ವೇದಿಕೆಯ ಮೂಲಕ ನಿಮ್ಮ ಬೇಳೆ ಬೇಯಿಸ್ಕೊಳ್ಬೇಡಿ ಅಂತ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ರು. ವೀಕ್ಷಕರ ಆಕ್ರೋಶದ ಹೊರತಾಗಿಯೂ ಆಯೋಜಕರು ತಮ್ಮದೇ ಆದ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹೌದು, ಫಿನಾಲೆಯಲ್ಲಿ ಅಂತಿಮವಾಗಿ ಕಾಣಿಸಿಕೊಂಡ ಸ್ಪರ್ಧಿಗಳಂದ್ರೆ ಶಿವಾನಿ, ರಶ್ಮಿ ಡಿ, ಬಾಳು ಬೆಳಗುಂದಿ, ಆರಾಧ್ಯ ರಾವ್, ದ್ಯಾಮೇಶ್ ಹಾಗೂ ಅಮೋಘ ವರ್ಷ.
ಉತ್ತರ ಕರ್ನಾಟಕದ ಪ್ರತಿಭೆಯಾದ ಶಿವಾನಿ ತಮ್ಮ ಅದ್ಭುತ ಗಾಯನದ ಮೂಲಕವಾಗಿ ಶಿವನ ಹಾಡುಗಳ ಮೂಲಕವಾಗಿ ಶುರುವಿನಿಂದಲೇ ವೀಕ್ಷಕರನ್ನ ಮೋಡಿ ಮಾಡಿದ್ದಾರೆ. ಮತ್ತೊಂದು ಕಡೆ ಆರಾಧ್ಯ ರಾವ್ ಉಡುಪಿಯ ಪ್ರತಿಭೆಯಾದ ಈಕೆ ಕೃಷ್ಣನ ಹಾಡಿನಿಂದ ಆಯ್ಕೆಯಾಗಿ ತನ್ನ ಕೋಲ್ಮಿಂಚಿನ ಕಂಠದಿಂದಾಗಿ ಇಡೀ ಕರ್ನಾಟಕದ ಮನೆ ಮಾತಾಗಿದ್ದಾರೆ. ಇನ್ನು ರಶ್ಮಿ ಡಿ ಅವರು ಸಹ ಸರಿಗಮಪ ಶೋ ಮೂಲಕವಾಗಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಇನ್ನು ಪುಟ್ಟ ಪ್ರತಿಭೆಯಾಗಿರುವ ಅಮೋಘ ವರ್ಷ ಕೂಡ ತನ್ನದೇ ಆದ ರೀತಿಯಲ್ಲಿ ವೀಕ್ಷಕರನ್ನ ರಂಜಿಸಿದ್ದಾನೆ. ಇನ್ನು ದ್ಯಾಮೇಶ್ ವಿಚಾರಕ್ಕೆ ಬಂದ್ರೆ ಹಳ್ಳಿ ಪ್ರತಿಭೆ ಸಂಗೀತ ಕ್ಲಾಸ್ಗೆ ಹೋಗಿಲ್ಲ ಅಂದ್ರೂ ಅದ್ಭುತವಾಗಿ ಹಾಡಿ ಗಮನ ಸೆಳೆದಿದ್ದಾರೆ. ಮತ್ತೊಂದು ಕಡೆ ಮತ್ತೊಬ್ಬ ಹಳ್ಳಿ ಪ್ರತಿಭೆಯಾದ ಬಾಳು ಬೆಳಗುಂದಿ ತನ್ನದೇ ಆದ ಹಾಡುಗಳ ಮೂಲಕ ಜಾನಪದ ಹಾಡುಗಳ ಮೂಲಕವಾಗಿ ಸರಿಗಮಪ ಶೋನಲ್ಲಿ ವೀಕ್ಷಕರಿಗೆ ಹಿಡಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲೂ ತಮ್ಮದೇ ಆದ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಈ 6 ಜನ ಸ್ಪರ್ಧಿಗಳ ಪೈಕಿ ಕಾರ್ಯಕ್ರಮದ ಆಯೋಜಕರು ಹೇಳ್ತಾ ಇರೋದು ಬಾಳು ಬೆಳಗುಂದಿಯವರಿಗೆ ಅತಿ ಹೆಚ್ಚು ವೋಟ್ಗಳು ಬಂದಿದೆ, ಹಾಗಾಗಿ ಅವರೇ ವಿನ್ನರ್ ಅಂತ. 16 ಹಾಡುಗಳನ್ನ ಬರೆದು ಹಾಡಿರುವಂತಹ ಬಾಳು ಬೆಳಗುಂದಿಯವರಿಗೆ ದೊಡ್ಡದಾದ ಅಭಿಮಾನಿ ಬಳಗವೇ ಇದೆ ನಿಜ. ಸರಿಗಮಪಾಗೂ ಕಾಲಿಟ್ಟು ತಮ್ಮದೇ ಆದ ರೀತಿನಲ್ಲಿ ವೀಕ್ಷಕರನ್ನ ರಂಜಿಸುವುದಕ್ಕೆ ಪ್ರಯತ್ನಿಸಿದ್ದಾರೆ. ಅಲ್ಲದೆ ಆಯೋಜಕರು ಹೇಳುವ ಪ್ರಕಾರವಾಗಿ ದಾಖಲೆಯ ಪ್ರಮಾಣದಲ್ಲಿ ವೋಟ್ಸ್ಗಳನ್ನು ಕೂಡ ಪಡೆದಿದ್ದಾರಂತೆ. ಈಗಾಗಲೇ ಕನ್ನಡ ಸಿನಿಮಾದಲ್ಲಿ ಹಾಡುವಂತಹ ಚಾನ್ಸ್ ಅನ್ನ ಗಿಟ್ಟಿಸಿಕೊಂಡಿರುವ ಬಾಳು ಬೆಳಗುಂದಿ ಅರ್ಜುನ್ ಜನ್ಯ ಅವರ ಮನಸ್ಸನ್ನ ಗೆದ್ದಿದ್ದಾರೆ. ಅಲ್ಲದೆ ತಮ್ಮ ಸಿನಿಮಾದಲ್ಲೂ ಚಾನ್ಸ್ ನೀಡ್ತೀನಿ ಅನ್ನುವ ಭರವಸೆಯನ್ನ ನೀಡಿದ್ದಾರೆ. ಇತ್ತೀಚೆಗೆ ವೇದಿಕೆ ಮೇಲೆ ಅವರ ಹುಟ್ಟುಹಬ್ಬವನ್ನ ಆಚರಿಸಿ ಕೇಕ್ ಕಟ್ ಮಾಡಿ ಬಾಳುಗೆ ಜಡ್ಜ್ಗಳು ಸರ್ಪ್ರೈಸ್ ಕೊಟ್ಟಿದ್ರು. ಜೊತೆಗೆ ಫೈನಲಿಸ್ಟ್ ಆಗಿಯೂ ಆಯ್ಕೆ ಮಾಡಿದ್ರು. ಸದ್ಯ ಸರಿಗಮಪ ಸೀಸನ್ 21ರ ವಿನ್ನರ್ ಆಗಿ ಬಾಳು ಬೆಳಗುಂದಿ ಅವರನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರ ನಿಜವಾದ ವಿನ್ನರ್ ಯಾರು? ಸರಿಗಮಪ ಸೀಸನ್ 21ರಲ್ಲಿ ಭಾಗಿಯಾದ ಸ್ಪರ್ಧಿಗಳ ಪೈಕಿ ಕಪ್ ಗೆಲ್ಲುವಂತಹ ಅರ್ಹತೆ ಯಾರಿಗಿದೆ? ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.